ಬೌಲಿಗೆ ನೀವು ಎಷ್ಟು ಬೇಕಷ್ಟು ತಗೋಬಹುದು. ಇದಕ್ಕೆ ಒಂದು 2 ಚಮಚದಷ್ಟು ರವೆ. ಇದು ಯಾಕಂತಂದರೆ ಪೂರಿ ಗರಿ ಗರಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ರವೆಯನ್ನು ಸ್ಕಿಪ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಯಾವ ರವೆ ಬೇಕಾದರೂ ಆಗುತ್ತೆ, ಸೂಜಿ ರವೆ ಅಥವಾ ಉಪ್ಪಿಟ್ಟು ರವೆ ಯಾವುದಾದ್ರೂ ಆಗುತ್ತೆ. ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕೊತಾ ಇದ್ದೇನೆ. ಸೂಪರ್ ಆಗಿರುವಂತಹ ಬಂಗಾರದ ಬಣ್ಣ ನಮಗೆ ಪೂರಿಗೆ ಬರುತ್ತೆ. ಹಾಗೆ ನೀರೆಷ್ಟು ಬೇಕು ಅಂತಂದರೆ ನಾವು ಗೋಧಿ ಹಿಟ್ಟು ಎಷ್ಟು ತಗೊತೀವಿ ಅದರ ಒಂದು ಅರ್ಧದಷ್ಟು ನೀರು ಬೇಕಾಗುತ್ತೆ. 2 ಕಪ್ಪಷ್ಟು ನೀವು ಗೋಧಿ ಹಿಟ್ಟನ್ನು ತಗೊಂಡ್ರೆ 1 ಬೌಲು ಅದಕ್ಕಿಂತಲೂ ಸ್ವಲ್ಪ ಕಮ್ಮಿ ನೀರು ಬೇಕಾಗುತ್ತೆ. ನಾನು ಈ ನೀರಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೇನೆ. ಉಪ್ಪನ್ನು ಕೂಡ ಇವಾಗಲೇ ಈ ನೀರಿಗೆ ಹಾಕಿ ಕಲಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಉಗುರು ಬೆಚ್ಚಗಿನ ನೀರು, ಯಾಕಂತಂದರೆ ಡೈರೆಕ್ಟಾಗಿ ಹಿಟ್ಟಿಗೆ ಉಪ್ಪು ಮತ್ತು ಸಕ್ಕರೆನ ಹಾಕಿದರೆ ಅದು ಕರಗಲ್ಲ. ಸಕ್ಕರೆ ಯಾಕಂತಂದರೆ ಪೂರಿ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಒಳ್ಳೆ ಕಲರ್ ಬರುತ್ತೆ ಪೂರಿಗೆ. ಸಕ್ಕರೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಆ ಸ್ವೀಟಿಶ್ ಫ್ಲೇವರ್ ಇದೆಯಲ್ವ ಅದು ಬರುತ್ತೆ. ಸಕ್ಕರೆ ಹಾಕಿದರೆ ಒಳ್ಳೆಯದು. ನಿಮ್ಗೆ ಬೇಡ ಅಂತಂದರೆ ಸ್ಕಿಪ್ ಮಾಡಿ, ಏನೂ ತೊಂದರೆ ಇಲ್ಲ. ಫಸ್ಟ್ ಏನು ಅಂತಂದರೆ ಅರಿಶಿನ ಪುಡಿ ಹಾಕಿರ್ತೀವಲ್ವ, ಹಿಟ್ಟನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲದಿದ್ದರೆ ಏನಾಗುತ್ತೆ, ಅರಿಶಿನ ಪುಡಿ ಅಲ್ಲಲ್ಲೇ ಉಳಿದುಕೊಳ್ಳುತ್ತೆ. ಆದ್ದರಿಂದ ಒಂದ್ಸರಿ ಅರಿಶಿನ ಪುಡಿಯನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ಆದ ನಂತರ ನಾವು ನೀರು ರೆಡಿ ಮಾಡಿಟ್ಟಿದ್ವಲ್ವ ಅದನ್ನ ಹಾಕ್ಕೊಂಡು ಕಲಿಸ್ತಾ ಬರಬೇಕು. ಫಸ್ಟ್ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ಳಿ. ಯಾಕಂತಂದರೆ ಒಂದೇ ಸರಿ ಜಾಸ್ತಿ ನೀರು ಹಾಕಿದರೆ ನಮಗೆ ಆಮೇಲೆ ಹಿಟ್ಟನ್ನು ಕರೆಕ್ಟಾಗಿ ಹದ ಮಾಡೋದಕ್ಕೆ ಗೊತ್ತಾಗಲ್ಲ. ಒಂದ್ಸರಿ ಹಿಟ್ಟನ್ನು ಒದ್ದೆ ಮಾಡ್ಕೊಂಡಾದ ನಂತರ ಮತ್ತೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೇನೆ. 1 ಕಪ್ಪಷ್ಟು ಹಿಟ್ಟು ತಗೊಂಡ್ರೆ ಅರ್ಧ ಕಪ್ಪಷ್ಟು ನೀರು ಸಾಕು. ಅರ್ಧ ಕಪ್ ಪೂರ್ತಿ ಹಾಕಬೇಡಿ, ಸ್ವಲ್ಪ ಉಳಿಸಿ. ಯಾಕಂತಂದರೆ ಚಪಾತಿಗಾದರೆ ಕರೆಕ್ಟಾಗಿ ಅರ್ಧ ಕಪ್ಪು ಬೇಕು, ಪೂರಿಗಾದ್ರೆ ಅಷ್ಟು ಬೇಡ. ಪೂರಿಗೆ ಒಂದು ಸ್ವಲ್ಪ ನೀರು ಕಮ್ಮಿ, ಯಾಕಂತಂದರೆ ನಾವು ಚಪಾತಿ ಹಿಟ್ಟು ಅಥವಾ ರೊಟ್ಟಿಗೆಲ್ಲ ಮಾಡ್ತೀವಲ್ವ ಅಷ್ಟು ನೈಸಾಗಿ ಇದನ್ನ ನಾವು ನಾದ್ಕೊಳ್ಳೋಕ್ಕಿಲ್ಲ. ಕೊನೆಯದಾಗಿ ಒಂದು ಅರ್ಧ ಚಮಚದಷ್ಟು ಕೋಕೋನಟ್ ಆಯಿಲ್ ಅಥವಾ ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಹಾಕ್ಕೊಂಡು ಕ್ಲೀನಾಗಿ ನಾದ್ಕೊಳ್ಳಿ. ಪೂರಿ ಈ ಹಿಟ್ಟನ್ನು ಯಾವಾಗಲೂ ಅಷ್ಟೇ ತುಂಬ ನಾದ್ಕೋಬಾರ್ದು, ಯಾಕಂತಂದರೆ ಎಣ್ಣೆ ಜಾಸ್ತಿ ಎಳೆದುಕೊಳ್ಳುತ್ತೆ ಮತ್ತು ಪೂರಿ ನಮಗೆ ಸರಿಯಾಗಿ ಮಾಡೋಕ್ಕೆ ಬರಲ್ಲ. ನೋಡಿ ಈ ಹದಕ್ಕೆ ಬರಬೇಕು. ಈ ಹಿಟ್ಟು ಹೇಗಿದೆ ಅಂತಂದರೆ ಚಪಾತಿ ಹಿಟ್ಟಿನ ಥರ ತುಂಬ ಮೆತ್ತಗೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಮೀಡಿಯಮ್ ನಮಗೆ ಹದ ಬೇಕು. ಕೊನೆಯದಾಗಿ ಒಂದು ಸ್ವಲ್ಪ ಎಣ್ಣೆನ ಮೇಲ್ಗಡೆಯಿಂದ ಸವರ್ಕೊಂಡು ಒಂದು 2 ನಿಮಿಷ ಬಿಟ್ಟರೆ ಸಾಕು. ಕರೆಕ್ಟಾಗಿ 2 ನಿಮಿಷ. ಕೆಲವರು ಅರ್ಧ ಗಂಟೆ 20 ನಿಮಿಷ ಎಲ್ಲ ಇದನ್ನ ನೆನೆಯಲಿಕ್ಕಿರ್ತಾರೆ. ನಾನು ಬರೀ 2 ನಿಮಿಷ ಬಿಟ್ಬಿಡ್ತೀನಿ ಅಷ್ಟೇ. 2 ನಿಮಿಷ ಬಿಟ್ಬಿಡೋಣ ಸಾಕು. ನಾವು ಇವಾಗ ಪೂರಿಯನ್ನು ಮಾಡ್ಕೋಬೋದು. ಹಿಟ್ಟು ಕಲಿಸೋದನ್ನು ನೋಡಿದ್ರಲ್ವ, ನಿಮಗೆ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇವಾಗ ಉಂಡೆನ ನಾವು ರೆಡಿ ಮಾಡಿಕೊಂಡು ಪೂರಿಯನ್ನು ಲಟ್ಟಿಸ್ಕೊಳ್ಳೋಣ. ಉಂಡೆ ಚಪಾತಿ ಉಂಡೆಗಿಂತ ಸ್ವಲ್ಪ ಚಿಕ್ಕದಾಗಿರಬೇಕು, ಹಾಗಂತ ತುಂಬ ಚಿಕ್ಕದು ಬೇಡ. ನೋಡಿ ಈ ಹದ ಗೊತ್ತಾಗ್ತಾ ಇದೆಯಲ್ಲ, ಈ ಹದಕ್ಕೆ ಬಂದರೆ ನಮಗೆ ಪೂರಿ ಕರೆಕ್ಟ್ ಸೈಜ್ಗೆ ಬರುತ್ತೆ. ನೋಡಿ ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಒಂದೇ ಸರಿ ಉಂಡೆನ ರೆಡಿ ಮಾಡಿಕೊಂಡು ಇವಾಗ ಉಂಡೆನ ಒಂದು ಸ್ವಲ್ಪ ಉಂಡೆ ಆದಷ್ಟು ರೌಂಡಾಗಿರಲಿ. ಪೂರಿ ನಮಗೆ ರೌಂಡಾಗಿ ಬರುತ್ತೆ ಮತ್ತು ಕ್ರ್ಯಾಕ್ಸ್ ಇರೋದು ಬೇಡ. ಕ್ರ್ಯಾಕ್ಸ್ ಇದ್ದರೆ ಪೂರಿ ಕೂಡ ಕಟ್ಟಾಗುತ್ತೆ. ಈಗ ಒಣ ಹಿಟ್ಟಿಗೆ ನಾವು ಸವರ್ಕೊಂಡು ಲಟ್ಟಿಸುವಾಗ ಕೂಡ ಅಷ್ಟೇ ಒಣ ಹಿಟ್ಟನ್ನು ಜಾಸ್ತಿ ಹಾಕೋಬೇಡಿ. ಯಾಕಂತಂದರೆ ಪುಡಿ ಇರುತ್ತಲ್ವ, ಪೂರಿ ಗಟ್ಟಿ ಆಗುತ್ತೆ ಮತ್ತು ಪುಡಿ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ಆದ್ದರಿಂದ ಲಟ್ಟಿಸ್ಕೊಳ್ಳುವಾಗ ಕೂಡ ಅಷ್ಟೇ ನಾನು ನಿಮಗೆ ತೋರಿಸ್ತಿದ್ದೇನೆ ನೋಡಿ, ತುಂಬ ಪ್ರೆಷರ್ ಹಾಕಿ ಚಪಾತಿ ಥರ ನಾವು ಪೂರಿಯನ್ನು ಲಟ್ಟಿಸ್ಕೊಳ್ಳೋಕೆ ಹೋಗಬಾರ್ದು. ಜಾಸ್ತಿ ಪ್ರೆಷರ್ ಹಾಕಿ ನೀವು ಲಟ್ಟಿಸ್ಕೊಂಡ್ರಿ ಅಂತ ಏನಾಗುತ್ತೆ ಅಂತಂದರೆ ಪೂರಿ ಉಬ್ಬಿ ಬರಲ್ಲ. ತುಂಬನೇ ಮೇಲ್ಗಡೆಯಿಂದ ಮೆತ್ತಗೆ ನಾವು ಈ ಪೂರಿಯನ್ನು ರೌಂಡಾಗಿ ಲಟ್ಟಿಸ್ಕೋಬೇಕು. ನೋಡಿ ಹೀಗೆ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ. ಮತ್ತು ಹಿಟ್ಟನ್ನು ಜಾಸ್ತಿ ಹಾಕ್ಕೋಬೇಡಿ. ನಾನು ಒಂದೇ ಸರಿ ಹಿಟ್ಟನ್ನು ಸ್ವಲ್ಪ ಕೋಟ್ ಮಾಡ್ಕೊಂಡಿರುವಂಥದ್ದು, ಅದಾದ ನಂತರ ಹಿಟ್ಟನ್ನು ಹಾಕೊಳ್ಳಿಕ್ಕೆ ಹೋಗಿಲ್ಲ. ಇಷ್ಟು ಸಾಕು. ನೋಡಿ ಇದು ನಮಗೀಗ ಕರೆಕ್ಟ್ ಅದಕ್ಕಿದೆ. ಈ ದಪ್ಪ ಕಾಣ್ತಾ ಇದೆಯಲ್ಲ, ಇಷ್ಟು ದಪ್ಪ ನಮಗೆ ಬೇಕಾಗುತ್ತೆ. ಇದಕ್ಕಿಂತ ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪಗೂ ಬೇಡ. ಆಮೇಲೆ ಪೂರಿ ಕಾಯಿಸಲಿಕ್ಕೆ ಎಣ್ಣೆ ಕಾಯಿಸುವಾಗ ಕೂಡ ಅಷ್ಟೇ ಮೀಡಿಯಮ್ ಉರಿ ಇಟ್ಕೊಂಡು ಎಣ್ಣೆನ ತುಂಬಾ ಚೆನ್ನಾಗಿ ಕಾಯಿಸಬೇಕು. ಎಣ್ಣೆ ಕರೆಕ್ಟಾಗಿ ಕಾದ ನಂತರ ನಿಮಗೆ ಕೈಗೆ ಈ ಥರ ಮೇಲ್ಗಡೆ ಹಿಡಿಯುವಾಗ ಬಿಸಿ ತಾಗಬೇಕು. ಅಷ್ಟೊತ್ತಾದ ನಂತರ ಬಿಸಿ ಬಿಸಿ ಎಣ್ಣೆಗೆ ನಾವು ಪೂರಿನ ಹಾಕೋಬೇಕು. ಉರಿ ಹೈಯಲ್ಲಿದ್ದರೂ ತೊಂದರೆ ಇಲ್ಲ ಪೂರಿ ಮಾಡುವಾಗ, ಯಾಕಂತಂದರೆ ಉರಿ ಹೈಯಲ್ಲಿಲ್ಲದಿದ್ದರೆ ಪೂರಿ ಉಬ್ಬಿ ಬರಲ್ಲ. ಈ ಟಿಪ್ಸನ್ನು ಕೂಡ ನೀವು ಫಾಲೋ ಮಾಡಿ. ಹಾಗಂತ ತುಂಬ ಸುಟ್ಟ ಎಣ್ಣೆಗೆ ನೀವು ಪೂರಿನ ಹಾಕಿದರೆ ಪೂರಿ ಕರಟಿ ಹೋಗುತ್ತೆ. ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಪರ್ಫೆಕ್ಟಾಗಿ ಪೂರಿ ಉಬ್ಬಿ ಬರ್ತಾ ಇದೆ ಅಂತ. ನಾನು ಯಾವ ಟ್ರಿಕ್ಕನ್ನು ಯೂಸ್ ಮಾಡಿಲ್ಲ. ಒಂದು ಸರಿ ಪೂರಿಯನ್ನು ಎಣ್ಣೆಯಲ್ಲಿ ಬಿಟ್ಟ ನಂತರ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ನೋಡಿ ಇಷ್ಟೇ, ಪರ್ಫೆಕ್ಟಾಗಿರುವಂತಹ ಪೂರಿ ರೆಡಿಯಾಗಿದೆ.
ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಏನೂ ಕಷ್ಟಪಡದೆ ತುಂಬಾ ಸಿಂಪಲ್ ಆಗಿ ನೋಡಿ ಉಬ್ಬಿರುವ ಪೂರಿಯನ್ನು ಯಾವ ಥರ ಮಾಡ್ಕೊಂಡ್ವಿ ಅಂತ ನೋಡ್ತಾ ಇದ್ದೀರಲ್ವ. ಇಷ್ಟೇ, ತುಂಬಾ ಚೆನ್ನಾಗಿರುವಂಥ ಮೆದುಮೆದುವಾಗಿರುವಂತಹ ಉಬ್ಬಿರುವ ಪೂರಿ ರೆಡಿಯಾಗಿದೆ. ಹೋಟೆಲಲ್ಲೂ ಕೂಡ ನಿಮಗೆ ಈ ಟೆಕ್ಸ್ಚರ್ ಅಥವಾ ಇಷ್ಟೊಂದು ರುಚಿಯಾಗಿರುವಂತಹ ಪೂರಿ ನಿಮಗೆ ತಿನ್ನೋದಕ್ಕೆ ಸಿಗಲ್ಲ. ಪೂರಿಯ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ಫಸ್ಟ್ ಟೈಮ್ ನೀವು ಏನಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಮತ್ತೆ ಹೇಳ್ತಾ ಇದ್ದೇನೆ, ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.